ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಹನುಮನ ಯಾವೆಲ್ಲ ಗುಣಗಳು ಹನುಮನನ್ನು ಒಬ್ಬ ಉತ್ತಮ ಉದ್ಯೋಗಿಯನ್ನಾಗಿರಿಸಿದ್ದವು ಎಂಬುದನ್ನು ತಿಳಿಯುತ್ತಾ ಬಂದಿದ್ದೇವೆ. ಆದರೆ ಈ ಇನ್ನೊಂದು ಗುಣ ಆತನನ್ನು ಒಬ್ಬ ಉತ್ತಮ ಉದ್ಯೋಗಿಯನ್ನಾಗಿಸಿದ್ದಲ್ಲದೆ ಉತ್ತಮ ಉದ್ಯೋಗಿಯನ್ನಾಗಿಯೇ ಉಳಿಸಿದ್ದವು. ಅದೇನೆಂದರೆ ಸತತ ಕಲಿಕೆ. ಹೌದು, ಒಬ್ಬ ಉದ್ಯೋಗಿ ಉತ್ತಮ ಉದ್ಯೋಗಿ ಎನಿಸಿಕೊಳ್ಳಬಹುದಾದರೂ ಅದು ಕೇವಲ ಹಾಗೆ ಒಂದು ಸಂದರ್ಭಕ್ಕಾಗಿರಬಾರದು. ಸತತ ಉತ್ತಮ ಉದ್ಯೋಗಿಯಾಗಲು ಒಬ್ಬ ಉತ್ತಮ ಉದ್ಯೋಗಿ ಸತತ ಕಲಿಕಾ ಆಸಕ್ತಿಯನ್ನು ಹೊಂದಿದ್ದು ಸತತ ಕಲಿಕೆಯನ್ನು ಮಾಡುತ್ತಿರಬೇಕು. ಅಂತಹ ಉದ್ಯೋಗಿಯನ್ನು ಹೊಂದಿದ ಸಂಸ್ಥೆ ಸತತವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಹೌದಲ್ಲವೇ? ಹೌದು ಮಿತ್ರರೇ, ಹನುಮ ಬುದ್ಧಿಮತಾಂ ವರಿಷ್ಠಂ ಶ್ಲೋಕದಲ್ಲಿ ಇದು ಒಂದು ಸಾಲು ಬರುತ್ತದೆ. ಈ ಸಾಲೆ ಹೇಳುತ್ತದೆ ಬುದ್ಧಿಯಲ್ಲಿ ಅತ್ಯುನ್ನತನಾಗಿದ್ದಂತಹ ಹನುಮ ಎಂದು. ಹೌದು, ಹನುಮ ಸತತವಾಗಿ ಕಲಿಯುತ್ತಿದ್ದ. ಸೂರ್ಯನಿಂದ ಹಲವಾರು ವಿದ್ಯೆಗಳನ್ನು ಕಲಿತಿದ್ದ. ಹೆಚ್ಚು ವಿದ್ಯೆಗಳನ್ನು ಕಲಿತವರಲ್ಲಿ ಹನುಮನೂ ಸಹ ಪ್ರಮುಖನು. ಇಂತಹ ಹನುಮನಿಗೆ ನಾವು ಇಂದು ನಮಿಸೋಣ. ಆತನಲ್ಲಿ ಕೇಳೋಣ, ನಿನ್ನಂತಹ ಮನಸ್ಸಿನ ವೇಗ, ನಿನ್ನಂತಹ ಗಾಳಿಯ ವೇಗ, ನಿನ್ನಂತಹ ಇಂದ್ರಿಯಗಳನ್ನು ಗೆದ್ದಂತಹ ಶಕ್ತಿ, ನಿನ್ನಂತಹ ಬುದ್ಧಿಯ ಶಕ್ತಿ ಕೊಡು ಹನುಮ, ನಾನು ನಿನಗೆ ನಮಿಸುತ್ತೇನೆ. ಈ ಶ್ಲೋಕವೇ ಅಲ್ಲವೇ ಹೀಗೆ ಹೇಳಿದ್ದು? ಮನೋಜವಂ ಮಾರುತತುಲ್ಯಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಂ ನಮಾಮಿ. ವಾನರರಲ್ಲಿ ಪ್ರಮುಖನಾದ ಹನುಮನೇ, ಶ್ರೀರಾಮದೂತನೇ, ನಿನಗೆ ಪ್ರಣಾಮಗಳು. ಗೆಳೆಯರೇ, ಇಂತಹ ಇನ್ನೂ ಅನೇಕ ಪ್ರಮುಖ ವ್ಯಕ್ತಿಗಳ ಅವರೆಲ್ಲರ ಯಾವ ಗುಣಗಳು ಅವರನ್ನು ವಿಶಿಷ್ಟವನ್ನಾಗಿರಿಸಿದ್ದವು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಪ್ರೀತಿಯ ಧನ್ಯವಾದಗಳು.